ಸ್ನೇಹಿತರೆ, ಟ್ರಂಪ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣ ಇಂಡಿಯನ್ ಶೇರ್ ಮಾರ್ಕೆಟ್ ಕೆಳಗಡೆ ಬಿತ್ತು. ಇದನ್ನು ನಾನು ಮುಂಚೆನೇ ಹೇಳಿದ್ದೆ ನಿಮಗೆ ವಿಡಿಯೋದಲ್ಲಿ. ಟ್ರಂಪ್ ಅವರ ಪ್ರಮಾಣ ವಚನದ ನಂತರ ಶೇರ್ ಮಾರ್ಕೆಟ್ ಕೆಳಗಡೆ ಬಂದೇ ಬರುತ್ತೆ ಅಂತ ಹೇಳಿ. ಹಾಗೆಯೇ ಟಾಟಾ ಮೋಟಾರ್ಸ್ ಕೂಡ ನಿನ್ನೆ ಒಂದೇ ದಿನದಲ್ಲಿ 2% ಕೆಳಗಡೆ ಬಂದಿರತಕ್ಕಂಥದ್ದು. ಹಾಗೆಯೇ ಸುಮಾರು ಆಟೋಮೊಬೈಲ್ ಸೆಕ್ಟರ್ಗಳು ಕೂಡ ಕೆಳಗಡೆ ಬಂದಿರತಕ್ಕಂಥದ್ದು. ಇದಕ್ಕೆಲ್ಲ ಕಾರಣ ಒಂದೇ ಒಂದು ವರ್ಡ್ ಅಂತ ಹೇಳ್ಬೋದು, ಅದನ್ನ ಟಾರಿಫ್ ಅಂತ ಕರಿತೀವಿ. We will tariff and tax foreign countries to enrich our citizens. ಅರೆ ಏನಿದು ಟಾರಿಫ್ ಅಂತ ಹೇಳ್ತೀರಾ? ಅದನ್ನು ಹೇಳ್ತೀನಿ. ನೀವೇನಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ, ಕ್ರಿಪ್ಟೋಗಳ ಬಗ್ಗೆ ವಿಡಿಯೋನ ಮಾಡ್ತಾ ಇರ್ತೀವಿ. ಇದನ್ನು ನೋಡಿ ನಿಮ್ಮ ನಾಲೆಡ್ಜ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು. ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ. ನಾನು ನಿಮ್ಮ ವಿನಯ್ RB. ನೋಡಿ, ಈ ಟಾರಿಫ್ ಅಂತ ಅಂದರೆ ತುಂಬ ತಲೆ ಕೆಡಿಸ್ಕೊಳ್ಳುವಂಥ ಶಬ್ದ ಏನೂ ಅಲ್ಲ. ಈ ಒಂದು ದೇಶ ಇನ್ನೊಂದು ದೇಶಗಳ ಇಂಪೋರ್ಟ್ ಮಾಡ್ತಕ್ಕಂಥ ಗೂಡ್ಸ್ಗಳ ಮೇಲೆ ಟ್ಯಾಕ್ಸನ್ನು ವಿಧಿಸೋದನ್ನು ನಾವು ಟಾರಿಫ್ ಅಂತ ಕರಿತೀವಿ. ಇದನ್ನು ಮಾಡೋದ್ರಿಂದ ಬೇರೆ ದೇಶಗಳ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಎಕ್ಸಾಂಪಲ್ ನಮ್ಮ ಇಂಡಿಯಾದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ನ ಕೊಡ್ತೀನಿ. ಈಗ ಎಕ್ಸಾಂಪಲ್, ನಂದು ಒಂದು ಕಂಪನಿ ಇದೆ ಭಾರತದಲ್ಲಿ. ನನ್ನ ಒಂದು ಕಂಪನಿ ಕಾರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ನಾನು ಇಷ್ಟು ದಿನ ಏನು ಮಾಡ್ತಿದ್ದೆ, ಬೇರೆ ಬೇರೆ ದೇಶಗಳಿಗೆ ನನ್ನ ಕಾರನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೆ. ಓಕೆನಾ? ಬೇರೆ ದೇಶಗಳು ನನ್ನ ಕಾರನ್ನ ಇಂಪೋರ್ಟ್ ಮಾಡ್ತಾ ಇತ್ತು, ಅಲ್ಲಿನ ಜನ ಅದನ್ನು ಯೂಸ್ ಮಾಡ್ತಾ ಇದ್ರು. ಈಗ ಏನು ಮಾಡುತ್ತೆ ಅಂದರೆ, ಅಮೆರಿಕ ಈಗ ಇಂಪೋರ್ಟ್ ಟ್ಯಾಕ್ಸ್ನ ಮೇಲೆ, ಇಂಪೋರ್ಟ್ ಮಾಡ್ತಕ್ಕಂತಹ ಒಂದು ಗೂಡ್ಸ್ನ ಮೇಲೆ ಟ್ಯಾಕ್ಸ್ನ ವಿಧಿಸಿದೆ, ಹೆಚ್ಚು ಟ್ಯಾಕ್ಸ್ನ ವಿಧಿಸಿದೆ. ಅವಾಗ ಆ ದೇಶದಲ್ಲಿ ಏನಾಗುತ್ತೆ, ನಮ್ಮ ಒಂದು ವ್ಯಾಪಾರ ಆಗಿರ್ಬೋದು, ನಮ್ಮ ಒಂದು ಗೂಡ್ಸ್ಗಳ ಬೇಡಿಕೆ ಆಗಿರ್ಬೋದು ಕಮ್ಮಿ ಆಗುತ್ತೆ. ಏನಕ್ಕೆ ಅಂದರೆ ಅವರಿಗೆ ರೇಟ್ ಜಾಸ್ತಿ ಆಗುತ್ತೆ ಅಲ್ಲಿ. ಓಕೆನಾ? ಅವರ ದೇಸಿ ಉತ್ಪನ್ನಗಳು ಅಂದರೆ ಅವರು ಮಾಡ್ತಕ್ಕಂಥ ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂಥ, ಅವರ ಕಂಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಕ್ಕಂಥ ಒಂದು ಗೂಡ್ಸ್ ಏನಿರುತ್ತೆ ಅದರ ಪ್ರೈಸ್ ತುಂಬ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಅವಾಗ ಅವರ ಅವಲಂಬನೆ ಆ ಕಡೆ ಜಂಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾವು ಮಾಡಿರ್ತಕ್ಕಂಥ ಯಾವುದೇ ಒಂದು ಗೂಡ್ಸ್ಗಳ ಎಕ್ಸ್ಪೋರ್ಟ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇದರ ಪ್ರೈಸ್ ಜಾಸ್ತಿ ಆಗೋ ಕಾರಣ ಇದರ ಒಂದು ಬೇಡಿಕೆ ಏನಿದೆ ಇದು ಕಮ್ಮಿ ಆಗುತ್ತೆ. ಇದು ಆಟೋಮೆಟಿಕ್ಲಿ ನಮ್ಮ ಇಂಡಿಯನ್ ಎಕಾನಮಿ ಮೇಲೆ ಅಲ್ಲದೆ ಪೂರ್ತಿ ಗ್ಲೋಬಲ್ ಎಕಾನಮಿ ಮೇಲೆ ಕೂಡ ಹೊಡೆತ ಬೀಳುತ್ತೆ ಅಂತ ಹೇಳ್ಬೋದು. ಇದರಿಂದ ನಮ್ಮ ಶೇರ್ ಮಾರ್ಕೆಟ್ ಮತ್ತು ಗ್ಲೋಬಲ್ ಮಾರ್ಕೆಟ್ ಕೆಳಗಡೆ ಹೋಗ್ತಿದೆ ಅಂತ ಕೂಡ ಹೇಳ್ಬೋದು. ಇದಷ್ಟೇ ಅಲ್ಲದೆ ಸುಮಾರು ಒಂದು ಕ್ರೈಟೀರಿಯಾಗಳು, ಟ್ರಂಪ್ ಅವರು ಹೇಳಿರ್ತಕ್ಕಂತಹ ಸುಮಾರಷ್ಟು ಒಂದು ಕ್ರೈಟೀರಿಯಾಗಳು ನಮ್ಮ ದೇಶಕ್ಕೆ ಎಫೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಇದನ್ನು ನಾನು ಮುಂಚೆನೇ ಹೇಳಿದ್ದೆ. ಒಂದು, ಕ್ರೂಡ್ ಆಯಿಲ್ ಮೇಲೆ ನಾವು ಡಿಪೆಂಡೆನ್ಸಿನ ತಂದೆ ತರ್ತೀವಿ, ನಾವು EV ಸೆಕ್ಟರ್ ಮೇಲೆ ನಾವು ಡಿಪೆಂಡೆನ್ಸಿ ಆಗೋದಿಲ್ಲ ಅಂತ ಹೇಳಿ ಕೂಡ ಅವರು ನೇರವಾಗಿ ಅವರ ಪ್ರಮಾಣ ವಚನದಲ್ಲಿ ಹೇಳಿದರು. ಸೊ ಇದು ಕೂಡ ಒಂದೆಡೆ ನಮ್ಮ ಭಾರತೀಯ ಷೇರು ಮಾರ್ಕೆಟ್ಗೆ ಹೊಡೆತ ಕೊಡುವಂಥ ಸಾಧ್ಯತೆ ಇದೆ. ನಿನ್ನೆ ಒಂದೇ ದಿನದಲ್ಲಿ ಸುಮಾರಷ್ಟು ನೆಟ್ ಸೆಲ್ಲಿಂಗ್ ಕೂಡ ನಡೆದಿದೆ ಅಂತ ಹೇಳ್ಬೋದು. FIS DIS ಎಲ್ಲ ಕೂಡ ಎಕ್ಸಿಟ್ ಆಗ್ತಾ ಇದ್ದಾರೆ. ಬಟ್ ಹೂಡಿಕೆ ಮಾಡೋದಕ್ಕೆ ಇದು ರೈಟ್ ಟೈಮ್ ಅಲ್ಲ. ಓಕೆನಾ? ಸೊ ಯಾವ ರೈಟ್ ಟೈಮ್, ಯಾವಾಗ ನೀವು ಹೂಡಿಕೆ ಮಾಡಬೇಕು ಅನ್ನೋದನ್ನು ನಾನು ನಮ್ಮ ಚಾನಲ್ನಲ್ಲೇ ಮಾಡ್ತಾ ಇರ್ತೀನಿ. ಡೈಲಿ ನನ್ನ ಕಂಟೆಂಟನ್ನು ನೋಡ್ತಾ ಇರಿ. ಇದರಿಂದ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ. ನೀವೇನಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ನೀವು ನೀಡ್ತಕ್ಕಂಥ ಈ ಒಂದು ಲೈಕಿಂದ ನಮಗೆ ಇನ್ನೊಂಚೂರು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ.